ವೆಲ್ಕಮ್ ಟು ಶ್ರೇಯಸ್ ಫುಡ್ಡಿಸ್ ಅಂಡ್ ಬ್ಲಾಗ್ಗೆ ಸ್ವಾಗತ. ಬಿಸಿ ಅನ್ನಕ್ಕೆ ಸುಲಭವಾಗಿ ಟೊಮಟೊ ಗೊಜ್ಜು ಮಾಡೋದು ನೋಡೋಣ. ನಾನು ಅದಕ್ಕೆ 5 ಟೊಮಟೊ, 2 ಈರುಳ್ಳಿ, 2 ಎಸಳು ಕರಿಬೇವಿನ ಸೊಪ್ಪು, ಹಾಗೆ ಅರ್ಧ ಬೌಲಷ್ಟು ಕಡಲೆಬೇಳೆ ತೊಗೊಂಡು ಟೊಮಟೊ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಪ್ಯಾನ್ ಆದಮೇಲೆ ನಾನು ಅದಕ್ಕೆ ಆಯಿಲ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಆದಮೇಲೆ ನಾನು ಅದಕ್ಕೆ ಅರ್ಧ ಚಿಟಿಕೆಯಷ್ಟು ಜೀರಿಗೆ ತೊಗೊಂಡಿದ್ದೆ. ಜೀರಿಗೆ ಕೂಡ ಹಾಕಿ ಜೀರಿಗೆ ಸ್ವಲ್ಪ ಸಿಡ್ದು ಆದಮೇಲೆ ಅದೇ ಟೀ ಸ್ಪೂನಲ್ಲಿ 1/4 ಭಾಗ ಆಗುವಷ್ಟು ಸಾಸಿವೆನೂ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸಾಸಿವೆನ ಸ್ವಲ್ಪ ಸಿಡ್ದಾದ್ಮೇಲೆ 2 ಎಸಳು ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು 1 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಹಾಗೆ ಅರ್ಧ ಬೌಲಷ್ಟು ಕಡಲೆಬೇಳೆ ಕೂಡ ಹಾಕ್ಕೊಂಡು ಅದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೀನಿ, ಬ್ರೌನಿಷ್ ಕಲರ್ ಬರೋ ರೀತಿ. ಅದಾದಮೇಲೆ ಹೆಚ್ಚಿಟ್ಕೊಂಡಿರುವಂತಹ 2 ಈರುಳ್ಳಿನ ಕೂಡ ಆ್ಯಡ್ ಮಾಡಿಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಿದ್ದೀನಿ. ಫ್ರೈ ಆದಮೇಲೆ ಅದು ಬ್ರೌನಿಷ್ ಕಲರ್ ಬಂದು ಆದಮೇಲೆ ನಾನು ಅದಕ್ಕೆ ತೊಗೊಂಡಿರುವಂಥ ಟೊಮಟೊ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮಟೊ ಹಣ್ಣು ಕೂಡ ಹಸಿಯಾಗಿ ಸಿಗದೇ ಇರೋ ರೀತಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಿದ್ದೀನಿ. ತದನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಖಾರದ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಹಾಗೆ 1 ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು 1 ನಿಮಿಷ ಕುದಿಸ್ಕೊಂಡಾದ್ಮೇಲೆ 1 ಚಿಟಿಕೆ ಆಗುವಷ್ಟು ಅರಿಶಿನ ಕೂಡ ಆ್ಯಡ್ ಮಾಡಿಕೊಂಡು ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು. ಮಿಕ್ಸ್ ಆದಮೇಲೆ ಇದನ್ನು 1ರಿಂದ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಂಡು ಆದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು 1 ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ. 1 ಟೀ ಸ್ಪೂನು ಸ್ವಲ್ಪನೂ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ತದನಂತರ ಇದನ್ನಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾವುದೇ ರೀತಿ ನೀರನ್ನು ಕೂಡ ಹಾಕಬೇಡಿ. ನೋಡಿ, ಅದೇ ಹುಳಿ ಬಿಟ್ಕೊಡುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಟೊಮಟೊ ಗೊಜ್ಜು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.